जय श्रीराम. जय श्रीराम गाइस. मस्त. Namaskar. Welcome back to my vlog, guys. So guys, we are going to Agri Tota. So let's go. Petrol is very important in our daily life because when we travel, petrol is mandatory, guys. And this place of Agri is located in the Shigam Taluk and Haveri district. So it's in between the cities of Hubli and Haveri. From Hubli, it carries just 34 kilometers. From Haveri, 45 kilometers. So I am in Haveri. So let's enjoy this day. So let's go. ಚಕ್ಕಿ ಏನ್ರಿ ಇದು ಸ್ಟಾರ್ಟಿಂಗ್ ಹೋದ್ಮ್ಯಾಗ ಈ ಚಕ್ಕಿ ಕೊಡ್ತಾರ ಮಸ್ತ್ ಮಾನ್ಯರೇ ಹಾಗೂ ಪ್ರಜೆಗಳೇ ಅಗಡಿ ತೋಟಗೆ ಸ್ವಾಗತ ಸುಸ್ವಾಗತ. ನಾವ್ ಹಿಂಗ ಎಂಟ್ರಿ ಆದ್ಮ್ಯಾಗ ನಮ್ಗೆ ಸ್ವಾಗತ ಮಾಡ್ತಾರ ಫಸ್ಟ್. ಅದೆಲ್ಲ ತಗೋತಾರೆ ಸ್ವಲ್ಪ ರೂಪ ದೊಡ್ಡದೈತಿ. ಟೊಬ್ಗಿ ಹಾಕೊಳ್ಳೋದು ಬಂದ ಮ್ಯಾಗ ಟೊಬ್ಗಿ ಹಾಕ್ತಾರೆ ನಮಗೆ. ಪೈಲ ಬಂದ ಮ್ಯಾಗ ಟೊಬ್ಗಿ ಹಾಕ್ತಾರೆ. ಸರಿ ನಾವು ಹಾಕ್ಕೊಂಡೇವು ಟೊಬ್ಗಿ. ಆಮೇಲೆ ನಮ್ಮ ತಂಗಿಯವರಲ್ಲೆಲ್ಲ ಫೋಟೋ ತೆಗೆಸ್ಕೊಳ್ತಾರೆ. ಅಬಾ ಬಾ 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 ನೀನು ಹಾಕೋ ಹೋಗ ನೀವು ಹಾಕೊಂಡು ಅಲ್ಲ ನೋಡಿ ಎಷ್ಟು ತಗೊಂಡು ನೋಡಿ ಟೊಬ್ಗಿ ಹಾಕೇ ಬಿಟ್ರೆ ಆಲ್ರೆಡಿ. ಇನ್ನು ಮುಂದೆ ಏನೇನು ಹಾಕ್ತಾರೋ ಅದು ಗೊತ್ತಿಲ್ಲ. ಗೈಸ್ ಇಲ್ಲಿ ವೆಲ್ಕಮ್ ಡ್ರಿಂಕ್ ಅಂತ ಯಾವ ಫ್ಲೇವರ್ ಇದೆ? ಕೋಕಮ್ ಕೊಡ್ತಾರೆ. ಕೋಕಮ್ ಹೆಲ್ತಿಗೆ ಭಾಳ ಚಲೋ ಅಂತ ಕೋಕಮ್ ಪುಡಿ ಹಾಕಿ ಕುಡಿಯತ್ತೀವಿ. ಗೈಸ್ ದಿಸ್ ಇಸ್ ಗುಡ್ ಫಾರ್ ಹೆಲ್ತ್ ಆಲ್ಸೋ. ಚಲೋ ವೆಲ್ಕಮ್ ಡ್ರಿಂಕ್ ಐತಿ. ಹೌದು, ನೀವೀಗೆಲ್ಲ ಏನು ನೋಡಿದ್ರಲ್ಲ, ಏನು ತಿಂದ್ರಲ್ಲ, ಅದಾದ್ಮ್ಯಾಗ ಬರೋದ ನೆಕ್ಸ್ಟ್ ಟಿಕೆಟ್ ಕೌಂಟರ್. ನೀವು ಟಿಕೆಟ್ ತೆಗೆಸ್ಕೊಂಡ್ರೆ ನೀವು ಮುಂದೆ ಹೋಗ್ಬೋದು. ಗೈಸ್ ನಾನು ಆಲ್ರೆಡಿ ಟಿಕೆಟ್ ಸಿಕ್ಕೈತಿ. ಸಂತಾ ಕ್ಲಾಸ್ ಅವ್ರು ನಂದೀಗ ಏನಿದೆ ಬ್ಯಾಚ್ ಕಟ್ಟಾಕತ್ತಾರ. ಎಸ್ ಗೈಸ್ ಇದು ಸಂತಾ ಕ್ಲಾಸ್. ಜೈ ಶ್ರೀರಾಮ್. ಜೈ ಶ್ರೀರಾಮ್ ಗೈಸ್. ಜೈ ಶ್ರೀರಾಮ್. ಗೈಸ್ ನಮಗಿದು ಬೆಲ್ಲದ ಕೇಕ್ ಸಿಕ್ಕೈತಿ. ಬೆಲ್ಲದಂತ ಇಟ್ಸ್ ನಾಟ್ ಎಗ್ ಆರ್ ಇಟ್ಸ್ ನಾಟ್ ಎಗ್ಲೆಸ್. ಇಟ್ಸ್ ಜಸ್ಟ್ ಬೆಲ್ಲದ ಕೇಕ್. ಬೆಲ್ಲದ ಕೇಕ್ ಭಾಳ ಚಲೋ ಐತಿ. ಮತ್ತಿಲ್ಲಿ ಹೋಗ್ತಾ ಕಲ್ಲಂಗಡಿಯನ್ನು ಕೊಡತ್ತಾರ ಗೈಸ್. ಕಲ್ಲಂಗಡಿಯನ್ನು ಅಂತ ಏನ್ ಅನ್ಸತೈತ್ರಿ? ಮಸ್ತ್. ಮಾರ್ನಿಂಗ್ ಕಲ್ಲಿಂಗಡಿ ಅಂತ ತಿನ್ನತ್ತೆ. ನೀವು ತಿಂದ್ರಿಲ್ಲ? ಭವನಣ್ಣ ಈಗ ಮದ್ವೆ ಆಗೈತಲ್ರಿ. ಭವನಣ್ಣ ಮತ್ತೆ ಆಶಾಕೋದು ಹಾಫ್ ತಿಂದ್ರ, ಆಮ್ಯಾಗ ಇಡೀ ಒಂದೊಂದು ತಿಂತಾರ. ಹೌದಲ್ರಿ? ನೋಡ್ರಿ ಪೈಲ ಇವರು ಹಾಫ್ ತಿಂತಿದ್ರ, ಈಗೆಲ್ಲ ಒಂದೊಂದು ತಿನ್ನತಾರ ಅಷ್ಟ. ಗೈಸ್ ನಿಮಗಿಲ್ಲಿ ಸಣ್ಣ ಮಕ್ಕಳಿಗೆ ಆಟ ಆಡಕ್ ಇಲ್ಲಿ ಭಾಳ ಚಲೋ ಐತಿ. ಗೈಸ್ ಇದು ಕಬ್ಬು ಮಾಡುವ ವಿಧಾನ. ಇಲ್ಲೇ ರಸ ಬೀಳ್ತೈತಿ. ಅವ್ರಲ್ಲ ಅಂಕಲ್ ದುಗ್ಸಾತಾರ. ದುಗುಸ್ರಿ ಜೋರ್ ಲಗಾಕೆ ಹೈಶಾ.
ನೋಡ್ರಿ ಎಷ್ಟು ಚಂದ ಬೆಳತಿತ್ತು ರಸ. ಅವ್ರ ಅಂಕಲ್ ಹಿಂಗೆ ದುಗಿಸ್ಕೊಳ್ತ. ಇದು ಒಂದು ಟೈಪ್ ಆಫ್ ಕಬ್ಬು ಮಾಡುವ ವಿಧಾನ ಗೈಸ್, ಕಬ್ಬಿಂದ ರಸ ಮಾಡುವ ವಿಧಾನ. ನೀವು ನೋಡಿ ಗೈಸ್, ನಮ್ಗೆ ಈ ಕಬ್ಬಿನಾಲ್ ಸಿಕ್ತ. ನೀವು ನೋಡಿ ಚಲೋ ಈಗ ಹೋಗೋಣ ಕಬ್ಬಿನಾಲ್ ಕುಡಿದ ಮುಂದೆ. ಗೈಸ್ ನಾವೀಗ ನಾಷ್ಟ ಮಾಡಕ್ ಬಂದೇವಿ. ಇಲ್ಲಿ ಫುಲ್ ಬ್ರೇಕ್ಫಾಸ್ಟ್ ಇದ್ದ ಪಂಕ್ತಿ ಐತಿ. ಈಗ ನಾವು ನಾಷ್ಟ ಮಾಡ್ತೇವಿ. ನಾಷ್ಟಕ್ಕೆ ಏನು ಮಾಡ್ಯಾರ ಅಂದ್ರೆ ಈಗ ನಾವು ನೋಡಕ್ ಹೋಗ್ತೇವಿ. ಗೈಸ್ ವಿಲೇಜ್ ಸ್ಟೈಲ್ ದೋಸೆ ಮಾಡ್ಯಾರ. ಹಾಂ, ಸಿರಿಧಾನ್ಯ ದೋಸೆ ಮಾಡ್ಯಾರ. ಫುಲ್ ಇದು ಹಳ್ಳಿ ಸ್ಟೈಲ್ ಏನ್ರಿ ನೋಡ್ರ? ಫುಲ್ ಹಳ್ಳಿ ಸ್ಟೈಲ್ ಏನ್ರಿ ಇದು? ಹಾಂ, ಫುಲ್ ನೋಡ್ರಿ ಬಾಳೆ ಎಳೆ ಕೊಟ್ಟಾರ. ಹಾಂ ಹಾಂ ರೀ, ಹಾಂ ರೀ, ತುಂಬ್ರಿ ಎಲೆ ಅಂತ್ರಿ ಗೈಸ್. ಇವ ಅದ್ರ ಕೊಟ್ಟಾರ ಇವ್ರ. ಸಿರಿಧಾನ್ಯ ದೋಸೆ ಹಾಗೂ ಟೊಮೆಟೊಕಾಯಿ ಚಟ್ನಿ ರೀ, ತುಪ್ಪ ಹಾಗೂ ಬೆಲ್ಲ ಗೈಸ್. ಬರ್ತೇವೆ ಗಪ್ಪಲ್ಲಿ ನಾವು. ಟೊಮೆಟೊಕಾಯಿ ಚಟ್ನಿ ಗೈಸ್, ಸಾಕು ಸಾಕು ಸಾಕು. ಟೊಮೆಟೊಕಾಯಿ ಚಟ್ನಿ ಹಾಗೂ ತುಪ್ಪ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಈಗ ನಾಷ್ಟ ಆದ್ಮ್ಯಾಗ ಇಲ್ಲಿ ಸೋಡಾ ಅಂಗಡಿ ಬಂದೇವಿ, ಸೋಡಾ ಕುಡಿತೇವಿ. ಇದು ಆ್ಯಕ್ಚುಲಿ ಫ್ರೀನೇ ಇರ್ತೈತಿ. ನೋಡ್ರಿ ನಮ್ಮ ವೈನಿ ಬಟ್ ಎಲ್ಲ ಕಡೆ ಹೋಗ್ತಾಳೆ. ನಮ್ಮ ವೈನಿನ ಕಾಣ್ತಾಳೆ ಇವತ್ತು ಗೈಸ್. ಸೋಡಾ ಅಂಗಡಿ ಸೋಡಾ ಕುಡಿತೀವಿ. ಯಾವ್ದಿದೆ? ಯಾವ್ಯಾವ್ದು ಐತಣ್ಣ? ಲಿಂಬು ಸೋಡಾ, ಜೀರಾ ಮಸಾಲ, ಆರೆಂಜ್ ಸೋಡಾ ಐತೆ. ಬೆಸ್ಟ್ ಐತಿ. ಹೌದಾ ಗೈಸ್? ಆರೆಂಜ್ ಸೋಡಾ ಮಸ್ತ್ ಐತಂತ ಈ ಅಣ್ಣ ಹೇಳಿದಂಗ ನಾ ಆರೆಂಜ್ ಸೋಡಾನ ಕುಡಿಯತೀನಿ. ನಾವೀಗ ಇಲ್ಲಿ ಎಲ್ಲ ರಾಜ್ಯದ ಡ್ರೆಸ್ ಹಾಕೊಳ್ತಾರಂತ ಅಲ್ಲಿ ನಾವು ಬಂದೇವಿ. ನಮ್ಮ ಅಣ್ಣ ಇಲ್ಲಿ ಬಂದೇವಿ. ನಮ್ಮ ಅಣ್ಣ ಹಾಕೊಳ್ಳೋದು ಇಷ್ಟ ಐತಿ, ಖರೆ ಅವ್ನ ಹುಡುಗಿನ ಸಿಗೋಳ. ನಮಗೂ ಹಂಗ ಸಾರಿ. ಮರಾಠಿ, ಕರ್ನಾಟಕ, ರಾಜಸ್ಥಾನಿ, ಮಲಯಾಳಂ, ಒಟ್ಟು ನಿಮ್ಗೆ ಯಾವ ರಾಜ್ಯದ ಸಿಗ್ತಿರಲ್ಲ, ಸಿಕ್ಕಿಮ್, ಅವರೆಲ್ಲ ನೀವು ಹಾಕೋಬೋದು ಡ್ರೆಸ್. ಮತ್ತು ನಮ್ಗೆ ಹಾಕೊಳಕ್ಕೆ ಇಷ್ಟ ಇಲ್ಲ ಈಗ ಸದ್ಯಕ್ಕೆ. ಇಲ್ಲಿ ಆ್ಯಕ್ಚುಲಿ ಕಾಸ್ಟ್ ಅಂದ್ರೆ ಜಸ್ಟ್ ಡ್ರೆಸ್ ಚೇಂಜಿಗೆ ಕಾಸ್ಟ್ ಅಂದ್ರೆ ಲೇಡೀಸಿಗೆ 100 ರೂಪಾಯಿ ಐತಿ ಹಾಗೂ ಜೆಂಟ್ಸಿಗೆ 50 ರೂಪಾಯಿ ಐತಿ. ಇದು ಬಸ್ ಫ್ರೀ ಟೈಪ್ ಅಲ್ಲ, ಲೇಡೀಸಿಗೆ ಫ್ರೀ ಕೊಡಕ್ಕೆ ಅಗಡಿ ಥಾಟ್ ಐತಿ. ಮತ್ತು ಜೆಂಟ್ಸಿಗೆ 50 ರೂಪಾಯಿ ಐತಿ, 50 ರೂಪೀಸ್ ಕಮ್ಮಿ ಐತಿ. ನೀವು ಹೋಗಿ ಇಲ್ಲಿ ಹಾಕ್ಕೋಬೋದು. ನಮ್ಮ ಫ್ಯಾಮಿಲಿ ಹೋಗೈತಿ. ನಮ್ಮ ಮನ್ಯಾಗಿಂದ ಯಾರು ಕಪಲ್ಸ್ ಅದಾರ ಎಲ್ಲರೂ ಹೋಗ್ಯಾರ ಹಾಕೊಂಬರಕ್ಕೆ. ಈಗ ನಾವಿಲ್ಲಿ ಎಲ್ಲ ರಾಜ್ಯದ್ದು ಡ್ರೆಸ್ ಹಾಕೊಂಬರತ್ತಾರ ನೋಡ್ರಿ. ಇಲ್ಲೇ ಈ ಟೈಪ್ ನೀವು ಹಾಕೋಬೋದು. ನಾ ಹಾಕೊಳಂಗಿಲ್ಲ ನೋಡ್ರಿ. ಇಲ್ಲೇ ಎಷ್ಟು ಚಂದಾಗಿ ಬರತ್ತಾರ ಜೋಡಿಗಳು, ಮಕ್ಕಳು. ನೀವು ಹಾಕೋರಿ, ಬರ್ರಿ. ಹಾಂ, ಬ್ಲಾಗ್ ಜಸ್ಟ್ ಈಗ ಇಷ್ಟು ಬಿಗಿನರ್. ಓಕೆ ಓಕೆ. ಇಲ್ಲಿ ನೀವು ನೋಡ್ಬೋದ ಎಷ್ಟು ಚಂದ ಹಾಕೊಂಡ ಡ್ರೆಸ್. ಭಯ आप कौन सा पहने हो? कौन सा? राजस्थानी गाइस. इवर राजस्थानदವ್ರು ಹಾಕೊಂಡಾರ. वो भी सेम है क्या राजस्थानी? ಓ ಅವು ಕಾಶ್ಮೀರ್ ಹಾಕೊಂಡಾರ. ಕಾಶ್ಮೀರಿ ಗೈಸ್, ದೀಸ್ ಆರ್ ರಾಜಸ್ಥಾನ್ ಗೈಸ್. ನೀವು ಬಂದು ಇಲ್ಲಿ ಹಾಕೋಬೋದು. ಮತ್ತು ನೋಡ್ರಿ ಇಲ್ಲಿ ಫೋಟೋ ತೆಗೆಸ್ಕೋಬೋದು. ಆ್ಯಕ್ಚುಲಿ ಇವ್ರು ಸಿಕ್ಕಿಮ್ದವ್ರು ಅನಿಸ್ತೈತಿ. ಇಲ್ಲಿ ಆರಾಮ್ ಫೋಟೋ ಮಸ್ತ್ ತೆಗಿಬೋದು. ನೋಡ್ರಿ ಅವ್ರ ಅಣ್ಣಗಳು ಹೆಂಗೆ ತೆಗೆದ ಫೋಟೋ. ನೀವು ಬಂದು ಹಾಕೊಂಡು ಮಜಾ ಮಾಡ್ಕೊಂಡು ಫೋಟೋ ತಕ್ಕೊಂಡು ಇನ್ಸ್ಟಾನ್ಯಾಗ ಪೋಸ್ಟ್, ಫೇಸ್ಬುಕ್ನಾಗ ಪೋಸ್ಟ್ ಹಾಕ್ಕೊಂಡು ನೀವು ಒಟ್ಟು ಬಿಟ್ಬಿಟ್ರಿ ಗೈಸ್. ಗೈಸ್ ನಮ್ಗೆ ಬ್ಯಾಡ್ ಆಗೈತಿ ಖರೆ, ಆದ್ರೂ ನಮಗೂ ಟಿಕೆಟ್ ತಗ್ಸ್ಯಾರ. ನಾವು ಈಗ ಹಾಕೋತೇವೆ ಎಲ್ಲೋ ಗೈಸ್. ನಾವೀಗ ಹೊಡ ಮುಂದೆ ಡ್ರೆಸ್ ಚೇಂಜ್ ಮಾಡಕ್ಕೆ ನಾವು ಈಗ ಹಾಕೋತೇವಿ. ಬ್ಲ್ಯಾಕ್ ರಾಜಸ್ಥಾನಿ ಹಾಕೋಬೇಕ್ರಿ ಗೈಸ್. ನಾವೀಗ ರಾಜಸ್ಥಾನ್ ಹಾಕೋತೇವಿ ಜಸ್ಟ್ ಫಾರ್ ಟೈಮ್ ಪರ್ಪಸ್. ಇಬ್ಬರಿಗೂ ಬೇರೆ ಬೇರೆ ಹಾಕಿರಿ. ಯಾಕಂದ್ರೆ ಇವ್ರು ಕಪಲ್ಸ್ ಹಾಕೊಂಡಾರ. ಹೌದಿಲ್ಲ ಅಣ್ಣ? ನಾವಿಬ್ರು ಬೇರೆ ಹಾಕೊಂಡು ಹೋದಿಲ್ಲ. ಹಾಂ, ನಾನ್ ರೆಡಿ ಗೈಸ್. ನೋಡ್ಬೋದ ಗೈಸ್, ಐ ಆಮ್ ಲುಕಿಂಗ್ ಲೈಕ್ ಅ ರಾಜಸ್ಥಾನಿ ಗೈಸ್. ಇವನ್ ಮೈ ಬ್ರೋ ಇಸ್ ಲುಕಿಂಗ್ ಲೈಕ್ ಅ ರಾಜಸ್ಥಾನಿ. ಇವ್ಯಾಕ ಬ್ಲ್ಯಾಕ್ ಹಾಕೊಂಡ ಅಂದ್ರೆ ಇವ್ರ ಏನಂದ? ಹಾಂ, ಇವ್ರ ವೈಫ್ ಅದಾರ. ಅದ್ರ ಸಂಬಂಧ ನೀವು ಬ್ಲ್ಯಾಕ್ ಹಾಕೊಂಡಾನ ಮ್ಯಾಚಿಂಗ್ ಆಗ್ಬೇಕಂತ. ಆದ್ರೆ ನನಗೆ ಯಾರಿರಲಿಲ್ಲ, ಅದ್ರ ಸಂಬಂಧ ಆರೆಂಜ್ ಹಾಕೊಂಡಿನಿ. ಇವ ದಟ್ಸ್ ಇಟ್ ಗೈಸ್. ಈಗ ನಾವು ಭಾರಿ ಕಾಣತೀವಿ. ರಾಜಸ್ಥಾನಿ ವೈಬ್ಸ್.
ಸಾಕಾಗಿ ಚೇಂಜ್ ಮಾಡಕತ್ತೇವಿ. ಇನ್ನೇನು ಅರ್ಬಿ ಚೇಂಜ್ ಮಾಡ್ತೇವಿ. ಈಗ ನಾವು ರೂಮ್ ಕಡೆ ಬಂದೇವಿ. ಆ್ಯಂಡ್ ಬ್ಯಾಕ್ ಟು ಸೇಮ್ ಕ್ಯಾಜುವಲ್ ಡ್ರೆಸ್. ಏನು ಮತ್ತೆ ಹಾಕೋಬೇಕಾ? ನಾ ಹಾಕೊಳಂಗಿಲ್ಲ, ನಂಗೆ ಸಾಕ. ಆಯ್ತು ಆಯ್ತು, ಫೋಟೋ ತೆಗಿತೇನೆ ತಗೋಣ. चला गया ये आया अभी नहीं आया ये कलकत्ता. ಗೈಸ್ ನಾವೀಗ ಡಿಯಾಬ್ರೋ ನಂಗೆ ನಾವು ಇದೀಗ ರೈಡ್ ಮಾಡ್ತೀವಿ. ನಮ್ಗೆ ಕೂಪನ್ ಕೊಟ್ಟಾರೆ ರೈಡ್ ಮಾಡಕ್ಕೆ. ಇವ್ರಿಗೆ ನೋಡ್ಬೋದು, ಇವ್ರಿಗೆ ನೋಡಿ ಒಂದು ಸಾಂಗ್ ಏನೋ ಬರ್ತೈತಿ. ಯಾವುದಂದ್ರೆ ಚೆನ್ನಪ್ಪ ಚೆನ್ನಗೌಡ ಕುಂಬಾರ ಮಾಡಿದ ಕೊಡಲು. ಆ ಸಾಂಗ್ ನೀವು ಕೇಳಿರ್ತೀರಿ. ಜಸ್ಟ್ ವೈಬ್ ಹಾಕೈತಿ. ಫುಲ್ ಮನಿ ಇದನ್ನ ಬರ್ತೈತಿ, ಮನಿ ವೈಬ ಬರ್ತೈತಿ ಇದು ಇದ್ರೊಳಗೆ. ಖರೆ ಎಲ್ಲರೂ ಕೂತಾರೆ ಇಲ್ಲಿ. ಫುಲ್ ಆಗಿಬಿಟ್ಟೈತಿ. ನಾವು ಇಲ್ಲೇ ನಾವೆಲ್ಲಿ ಕುಂದ್ರಬೋದು ಅಂತ ನೋಡತ್ತೀವಿ. ಹೋಳಿಗೆ ಮಾರಾಟಕ್ಕೆ ಸಿಗುತ್ತದೆ. ಡೋಂಟ್ ಲೀವ್ ಪ್ಲೇಟ್ಸ್ ಆನ್ ದ ಟೇಬಲ್. ನೀವು ಎಷ್ಟು ಬೇಕು ನೀವು ಅಷ್ಟು ಹಾಕಿಸ್ಕೊರಿ. ಊಟ ಜಾಸ್ತಿನೂ ಹಾಕಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಕಮ್ಮಿನೂ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕಿಸ್ಕೊಡ್ರಿ. ವೇಸ್ಟ್ ಮಾಡಬೇಡ್ರಿ ಫುಡ್. ಲೈನಾಗ ಬಂದ್ರಿ. ಓ ಹಾಯ್ ಹಾಯ್ ಗೈಸ್, ಹಾಯ್ ಗೈಸ್, ವಾಟ್ಸಪ್ ಹೌ ಆರ್ ಯು? ಊಟ ಮಾಡಕ್ಕೆ ಬಂದ್ರಿ? ಯಾಕೆ ಹಸು ಆತ್ರಿ? ಹೌದೌದು ಕರೆಕ್ಟ್ ಐತಿ. ನೀವು ಒಂಥರ ಆ್ಯಕ್ಚುಲಿ ಹಾಂ ನಿಮಗೆ ಪೈಲ ಹಸು ಆಗ್ತೈತಿ. ಹೌದಿಲ್ಲ? ನೀವು ಪೈಲ ಆಮೇಲೆ ಒಂಟಿ ಮೇಲೆ ಕುಂದಿರ್ತಾರೆ. ಹಾಂ ಡಿಡಿಕ್ ಮಾಡಕ್ಕೆ ಹೌದಿಲ್ಲ? ಹೌದೌದು ಭಾರಿ ಹಿಡಿದ್ರಿ ಬಿಡ್ರಿ. ಹಾಂ ರೀ, ಟ್ಯಾಗ್ ನಂಬರ್ 002443. ಅದಿಲ್ಲ ನಮ್ಮ ಅಟೆಂಡೆನ್ಸ್ ತೊಗೊಂಡು ಊಟಕ್ಕೆ ಬಿಡ್ತಾರೆ, ಇಲ್ಲಾಂದ್ರೆ ಬಿಡಕ್ಕೆ ಬರಂಗಿಲ್ಲ. ಕರೆಕ್ಟ್ ಇಲ್ರಿ? ಅಟೆಂಡೆನ್ಸ್ ಆಗ್ಬೇಕು ರೀ. ಅಟೆಂಡೆನ್ಸ್ ಎಷ್ಟು ಮಂದಿ ಹೌದೇನ್ರಿ? ಓಕೆ ಓಕೆ. ಇದೇನು ಚಾಕು ರೀ? ಏನು ನೀರು ಕುಡಾಕೇನ್ರಿ? ಗೈಸ್ ಇದು ನೀರು ಕುಡಾಕು ಮಡಿಕೆ ಇದ್ದಿದ್ದು ಅಲಸಂದಿ ಸಣ್ಗೆ ಮಾಡ್ಯಾರ. ಅಲಸಂದಿ ಸಣ್ಗಿಲ್ರಿ ಇವು? ಹಾಂ ರೀ, ಹಾಂ ಒಳ್ಕದಕಾಯಿ ಒಟ್ಟು ಏನೇನೋ ಐತ್ರಿ. ಫಸ್ಟ್ ಕ್ಲಾಸ್. ವಾಟ್ಸಪ್ ಯೂಟ್ಯೂಬ್ನಾಗ ಹಾಕ್ತೀನಿ ರೀ. ಇದೇನ್ರಿ? ಹೌದೇನ್ರಿ? ಫುಲ್ ವಿಲೇಜ್ ವೈಬ್ ಐತೆ ಗೈಸ್ ಇಲ್ಲಿ. ಹಾಕ್ರಿ ಎಲ್ಲ ಹಾಕಿ. ಖರೆ ಕಮ್ಮಿ ಹಾಕ್ರಿ, ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಫುಡ್ಡನ್ನು. ಎಷ್ಟು ಬೇಕು ಅಷ್ಟು ಹಾಕಿಸ್ಕೋರಿ. ಅದೇ ಹೇಳೋದು. ಗಟ್ಟಿ ಮೊಸರು ಗೈಸ್, ಐ ಲವ್ ಮೊಸರು. ಯಪ್ಪ ಮಡಿಕೆ ಕಾಳು ಪಲ್ಯ. ನನಗೂ ಮಡಿಕೆ ಕಾಳು ಬ್ಯಾಡ್ರಿ. ನಂಗೆ ಬ್ಯಾಡ್ರಿ ಬದ್ನೆಕಾಯೂ ಬ್ಯಾಡ್ರಿ. ಇವೆರಡೂ ನನಗೆ ಬ್ಯಾಡ್, ನಂಗೆ ಸೇರೋಂಗಿಲ್ಲ. ಭಾಳ ತಿಂದೇನಿ ಇತ್ತಿತ್ಲಾಗ್ರ 10 ದಿವ್ಸನಾಗ್ರ ಭಾಳ ತಿಂದೇನಿ. ಇದೇನಣ್ಣ? ಹಾಂ ಹಾಂ, ದೊಡ್ಡ ಮೆಣಸಿನ್ಕಾಯಿ ಐತೆ ಹಾಕೋಣ, ನಡೀತೈತಿ. ಎಸ್ ಗೈಸ್, ಜುನ್ಕೋದ್ ವಡಿ ಗೈಸ್. ಫುಲ್ ವಿಲೇಜ್ ಸ್ಟೈಲ್ ಗೈಸ್, ವಿಲೇಜ್ ಸ್ಟೈಲ್. ಅದೇನಣ್ಣ? ಹಾಂ ಓಕೆ ಓಕೆ ಅಣ್ಣ. ಇದು ಒಂದು ಸ್ವಲ್ಪ ಹಿಂದೆ ಸರ್ಸ್ಲಾಯ್ತು. ಹಾಂ ಎಕ್ಸ್ಟ್ರಿ, ಥ್ಯಾಂಕ್ ಯು ಅಣ್ಣ. ಎಸ್ ಗೈಸ್, ಅಕ್ಕಿ ಉಗ್ಗಿ ಗೈಸ್, ಚಪಾತಿ ಒಂದೇ ಸಾಕೋಣ. ಥ್ಯಾಂಕ್ ಯು ಸೋ ಮಚ್. ಸಜ್ಜಿ ರೊಟ್ಟಿ ಆ್ಯಂಡ್ ಸಜ್ಜಿ ರೊಟ್ಟಿ ಅಲ್ಲ ಇವು? ಎಸ್ ಸಜ್ಜಿ ರೊಟ್ಟಿ, ಥ್ಯಾಂಕ್ ಯು ಸೋ ಮಚ್. ಸಜ್ಜಿ ರೊಟ್ಟಿ ಗೈಸ್, ಸಜ್ಜಿ ರೊಟ್ಟಿ. ದಿಸ್ ಈಸ್ ಕಾಲ್ಡ್ ಹ್ಯಾಸ್ ಮನಿ ಊಟ, ದಿ ಸಂಕ್ರಮಣ ಊಟ. ಮುಂದಿನ ವರ್ಷದ ಇವತ್ತು ನಾವು ಇಲ್ಲೇ ಮಾಡತ್ತೀವಿ ಗೈಸ್. ನಿಮಗೆ ಇಲ್ಲಿ ಅನ್ಲಿಮಿಟೆಡ್ ಊಟ ಸಿಗ್ತೈತಿ. ಎಷ್ಟು ಬೇಕಾದಷ್ಟು ಉಣ್ಬೋದು, ಎಷ್ಟು ಬೇಕಾದಷ್ಟು ನೀವು ಏನು ಬೇಕಾ ತಿನ್ಬೋದು. ಇಲ್ಲಿ ಯಾರ ಥರದ ಸ್ವೀಟ್ ಐತಿ. ಈಗ ಸದ್ಯಕ್ಕೆ ನಾವು ಒಂದು ಸ್ವೀಟ್ ಹಾಕಿಸ್ಕೊಂಡೀನಿ. ಅದಕ್ಕಂದ್ರೆ ಟಾರ್ಟ್ ಸಾಲಿಲ್ಲ, ಫುಲ್ ಲೋಡ್ ಆಗಿತ್ತು ಟಾರ್ಟ್ನಾಗ. ಆಮ್ಯಾಗ ಅಲ್ಲೇ ಮಡಿಕೆ ಕಾಳು ಪಲ್ಯ ಮತ್ತು ಬದ್ನಿಕಾಯಿ ಪಲ್ಯ ಹಾಕಿಸ್ಕೊಂಡ್ರೆ ಖರೆ ನಾ ಹಾಕಿಸ್ಕೊಂಡಿಲ್ಲ. ಯಾಕಂದ್ರೆ ನಂಗೆ ಈಗ ತಿಂದು ಸಾಕಾಗ್ಬಿಟ್ಟೈತಿ. ಸೊ ಅನ್ನ ಸಾರು ಹಪ್ಪಳ ಗಿಪ್ಪಳ ಎಲ್ಲ ಕೊಡ್ತಾರೆ. ಅದು
ಈಗ ನಾ ಇಷ್ಟ ತೋರಿಸ್ತೇನೆ ನಿಮ್ಗೆ. ಆಮೇಲೆ ನೀವು ಇಷ್ಟ ಆಗ ನೋಡ್ಬೋದು ಎಷ್ಟು ವೆರೈಟೀಸ್ ಅದಾವ ಅಂತ. ಸೊ ಇಲ್ಲಿ ಎಲ್ಲ ಅದಾವ ವೆರೈಟೀಸ. ಬರ್ರಿ ಊಟ ಮಾಡಿರಿ, ಏನು ಬೇಕಾದ್ ಮಾಡಿ ಬಂದು ಹೋಗ್ರಿ, ವರ್ತ್ ಐತಿ. ದ್ಯಾಟ್ಸ್ ಇಟ್ ಗೈಸ್. ಈಗ ಊಟ ಆದ್ಮ್ಯಾಗ ಮಜ್ಜಿಗೆ ಇಸ್ ಮ್ಯಾಂಡೇಟರಿ ಗೈಸ್. ಓ ಥ್ಯಾಂಕ್ ಯು ಗೈಸ್. ಮಜ್ಜಿಗೆ ಇಸ್ ಮ್ಯಾಂಡೇಟರಿ ಗೈಸ್. ಇಟ್ಸ್ ನಾಟ್ ಅ ಕಂಪಲ್ಸರಿ ನಾಟ್ ನಥಿಂಗ್, ಬಟ್ ಚಲೋ ಅನ್ನಿಸ್ತೈತೆ ಅಂತ ಕುಡಿಯೋದು ಗೈಸ್. ಈಗ ಮಜ್ಜಿಗೆ ಆದ್ಮ್ಯಾಗ ಇಲ್ಲೇ ಬಾಳೆಹಣ್ಣು ಕೊಡ್ತಾರ. ಸರಿ ಮೇಡಮ್. ಏಲಕ್ಕಿ ಬಾಳೆಹಣ್ಣು ಅಂತ ಕೊಡ್ತಾರ. ಇದೊಂದು ತಿಂತೇವಿ. ಇದಕ್ಕೆ ಮೆಟ್ಲೆ ಬಾಳೆಹಣ್ಣು ಅಂತಾರ ನಮ್ಮ ಕಡೆ, ಸಾರಿ ನನ್ನ ಕಡೆ ಅಂತಾರ, ನಾವು ಅಂತೇವಿ ಇಲ್ಲಿ ಮೆಟ್ಲೆ ಬಾಳೆಹಣ್ಣು. ಈಗ ಇದು ತಿನ್ಬೇಕು ಗೈಸ್. ಸೊ ಗೈಸ್ ಆಫ್ಟರ್ ದಿಸ್ ಊಟ ಮಜ್ಜಿಗೆ ಬಾಳೆಹಣ್ಣು ಎಲ್ಲೆಡಿಕ್ಕಿ ಈಸ್ ನೆಸೆಸರಿ ಗೈಸ್. ಇಟ್ಸ್ ವೆರಿ ಕಂಪಲ್ಸರಿ ಡಿಶ್. ವಿ ಶುಡ್ ಇಟ್ ದಿಸ್. ಲೆಟ್ಸ್ ಇಟ್ ಗೈಸ್. ಆಫ್ಟರ್ ಈಟಿಂಗ್ ಎಲೆಯಡಿಕೆ ಗೈಸ್, ಆಫ್ಟರ್ ಈಟಿಂಗ್ ಎಲೆಯಡಿಕೆ we should do not jawari things. That's ಉಗುಳ್ಬೇಕು ಅಂದ್ರೆ ನಾವು ಜವಾರಿಯಾಗಿ ಅನಿಸ್ಕೋತೇವೆ, ಇಲ್ಲಾಂದ್ರೆ ಅನಿಸ್ಕೊಳ್ಳಂಗಿಲ್ಲ. ಸೊ ಈವನ್ ಐ ಆಮ್ ಅ ಜವಾರಿ ಬಾಯ್. ದಟ್ಸ್ ಇಟ್ ಗೈಸ್. ಇಲ್ಲಿ ಸರ್ಕಸ್ ಪ್ರಾರಂಭ ಆಗತ್ತೈತಿ, ಅದ್ರ ಸಂಬಂಧ ಇಲ್ಲೆಲ್ಲ ಜನ ಕುಡ್ಯಾರ. ಗೈಸ್ ನಾವೀಗ ಹಾರ್ಸ್ ರೈಡಿಗೆ ಹೋಗತ್ತೇವಿ, ಮಸ್ತ್ ಫಸ್ಟ್ ಕ್ಲಾಸ್. ಅಣ್ಣ ಇದು ಫ್ರೀ ಐತೆ ಹೌದಿಲ್ಲ? ಹಾಂ ಗೈಸ್ ಈ ಫ್ರೀ ಐತಿ. ನಮ್ಮ ಜೊತೆ ಇಲ್ಲಿ ಸಣ್ಣ ಹುಡುಗರು ಬಂದಾರ. ಹಾಯ್ ಗೈಸ್. ಹಾಯ್ ಹೇಳ್ರಿ. ಹಿಂದಿ ಮರಾಠಿ ಯಾವುದು? ಕನ್ನಡ ಹೌದಿಲ್ಲ? ಹಾಯ್ ಹೇಳ್ರಿ. ವಾ ವೆರಿ ಗುಡ್ ಗೈಸ್. ನಾವು ಹೋಗತ್ತೇವಿ ಮಸ್ತ್ ಫಸ್ಟ್ ಕ್ಲಾಸ್. ಹೌದಣ್ಣ. ಅಣ್ಣ ಯೂಟ್ಯೂಬ್ ಟಿಕೆಟ್ ನೋಡ್ಕೊಂತ ಹೋಗತ್ತ. ಜಿ ಪಿ ಬ್ಲಾಗ್ಸ್ ಅಂತ ಬೆಳಗಾವದವ, ಜಿ ಪಿ ಬ್ಲಾಗ್ಸ್ ಅಂತ. ಸಬ್ಸ್ಕ್ರೈಬ್ ಮಾಡ್ರಣ್ಣ, ನಾವು ಬೆಳಿತೇವಿ ಎಲ್ಲ ನಿಮ್ಮ ಆಶೀರ್ವಾದ್ಲಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಚಲೋ ಆಕೈತಣ್ಣ. ನೀವು ಬೆಳೆಸ್ರಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಣ್ಣ. ಗಿಲು ಹಿಡಿದ ಹೊಲದಲ್ಲೂ ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಎಸ್ ಚಲೋ ಅಣ್ಣ. ನೇಗಿಲು ಹಿಡಿದ ಹೊಲದಲ್ಲೂ ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಸಂತೋಷ ಅಣ್ಣ ನೇಗಿಲ್ ಹಿಡಿದ ಮೆರ್ಸಿಡೀಸ್ ಬಿಟ್ಟ. ಈಗಿಲ್ಲೇ ರೇನ್ ಡ್ಯಾನ್ಸ್ ನಡೆದೈತಿ. ನಾವೀಗ ರೇನ್ ಡ್ಯಾನ್ಸ್ ಆಡಕ್ ಹೋಗತ್ತಿಲ್ಲ, ನಿಮಗ ತೋರ್ಸಕ್ ಹೋಗತ್ತೇನಿ. ಗೈಸ್ ಈಗ ನಮಗೆ ಇವ್ರು ಚಹಾ ಕೊಡ್ತಾರ. 4:30 ಆಗಿಲ್ಲ, ಅದ್ರ ಚಹಾ ವ್ಯವಸ್ಥೆ ಮಾಡತ್ತಾರ ಗಡಿ ತೋಟಕ್ಕೆ ಒಳಗೆ. ನೋಡ್ರಿ ಈ ಕಪ್ನ್ಯಾಗ ಫುಲ್ ತುಂಬಿಸ್ಕೊಡ್ತಾರ. ಈ ಕಪ್ನಂಗ ಚಾನು ಚಲೋ ಇರ್ತೈತಿ ಅಂತ ಅನ್ಕೋತೇನಿ. ನಡೀರಿ ಕುಡಿಯೋಣಂತ. ಈಗ ದಿಸ್ ಇಸ್ ಮೈ ಲಾಸ್ಟ್ ಆಕ್ಟಿವಿಟಿ. ಈಗ ಮುಗೀತ. ಎಕ್ಸ್ಕ್ಯೂಸ್ ಮಿ ಗೈಸ್. ಥ್ಯಾಂಕ್ ಯು. ತರೋಣ. ಏನು ಸ್ಪೆಷಲ್ ನಿಮ್ಮಲ್ಲೀಗ? ಸ್ನ್ಯಾಕ್ಸ್ ರೀ ಗೈಸ್. ಈಗ ನಾ ಸ್ನ್ಯಾಕ್ಸ್ ತೊಗೊಳ್ತೇವೆ. ಬ್ಯಾಡ್ ಅಂದಿದ್ದೆ ಮತ್ತು ವಾಪಸ್ ತೊಗೊಳ್ತೇನೆ ಈಗ. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ಚುರ್ಮರಿ ಹಾಗೂ ಖಾರ್ದಾನೆ ಶೇವ್ ಅಂತಾರೆ ಇದಕ್ಕೆ.
ಎಸ್ ಗೈಸ್ ಇಷ್ಟ ಏನಣ್ಣ ಅಲ್ಲ ಇಷ್ಟು ಮತ್ತೇನು ಇಷ್ಟ ಆಗೋದಿಲ್ಲ ಎಸ್ ಗೈಸ್ ಹಾಂ ಅಲ್ಲೇ ಮಿರ್ಚಿ ಒಂದು ಆದ್ರೆ ಮುಗೀತು ಗೈಸ್ ಈ ಲಂಚ್ ಟೈಮ್ ಮುಗೀತೀಗ ಇನ್ನೊಂದು ಹಾಕೋಣ ಎಸ್ ಗೈಸ್ ಅಂದ್ರೆ ಫೋಟೋ ವಿಡಿಯೋ ಮಸ್ತ್ ಬರ್ತೈತಲ್ಲ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು ಗೈಸ್ ಎಸ್ ನಾವೀಗ ಇದು ಮಿರ್ಚಿ ಬ್ಯಾಡ್ ಅಂದು ಆದ್ರೂ ನಾವು ತೊಗೊಳತ್ತೇವೆ ಇದು ಅಂದ್ರೆ ಟೇಸ್ಟ್ ಸಂಬಂಧ ಹಾಗೂ ನಿಮಗೆ ತೋರಿಸ್ಬೇಕಂತ ತೊಗೊಳತ್ತೇನಿ ಎಸ್ ಗೈಸ್ ನಾ ಸಬ್ಸ್ಕ್ರೈಬ್ ಮಾಡ್ರಿ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಹೇಳ್ರಿ ಹಿಂಗ್ ಹೇಳ ಮಲಗಮ್ಮ ಸ್ಟಾರ್ಟ್ ಆಗ್ತದೆ ಪ್ಲೀಸ್ ವಾಚ್ ಇಟ್ ನೀವು ಹೇಳ್ರಿ ನೀ ಹೇಳ ಹೇಳ್ರಿ ಇರ್ಲಿ ನೀವು ಹಿಂಗ ಅಂದ್ರೆ ನಂಗೆ ಹೇಳಕ್ ಆಗಲ್ಲ ನಾ ಈಗ ನೋಡ್ತಿತ್ತು ಹಿಂಗೆ ಆಹಾ ನಿಜ ಗುಣವ ತೋರು ಬಾ ನಿನದೇ ಗೈಸ್ ನಾನು ನಿಮ್ಗೆ ಇನ್ನೊಂದು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಏನಂದ್ರೆ ನಾವಿಲ್ಲಿ ಅಗಡಿ ತೋಟನಾಗ ಅದೇವಿ ಅಂದ್ರೆ ಈ ಫಾರ್ಮ್ ಹೌಸ್ನಾಗ ಎದಕ್ಕೆ ಅದೇವು ಅಂದ್ರೆ ಒಬ್ಬರ ಕಾರಣ ಅಂದ್ರೆ ಯಾಕೆ ಅದೇವು ಅಂದ್ರೆ ಒಬ್ಬರ ಕಾರಣ ಆದಂದ್ರೆ ಅವ್ರಂದ್ರೆ ಅಶೋಕ್ ಹೌನರ್ ಸರ್ ಅವರ ನಮಗಿಲ್ಲಿ ಒಂದು ಸ್ವಲ್ಪ ಸ್ಕ್ಯಾಮ್ ಮಾಡಿ ಬಿಟ್ಟಿದ್ದ ಆ ಸ್ಕ್ಯಾಮ್ ಮಾಡಂದ್ರೆ ಅವೆಲ್ಲ ಒಳಗೆ ಇರ್ತಾವೆ ಅದಂತೂ ಹೇಳಕ್ಕೆ ಇಷ್ಟಪಡಂಗಿಲ್ಲ ಗೈಸ್ ಸೊ ಅವ್ರಿಗೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಅಶೋಕ್ ಹೌನರ್ ಸರಿಗೆ ನಾನು ಹಾಗೂ ನನ್ನ ಫ್ಯಾಮಿಲಿ ವತಿಯಿಂದ ಅವ್ರಿಲ್ಲ ಅಂದ್ರೆ ಫ್ಯಾಮಿಲಿ ವತಿಯಿಂದ ನಾನು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಸರ್ ನಿಮ್ಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತೈತೆ ಸರ್ ಆಮ್ಯಾಗ ಅಷ್ಟೇ ಸರ್ ನಾ ಏನು ಹೇಳಕ್ಕೆ ಇಷ್ಟಪಡಂಗಿಲ್ಲ ಏನು ಒಂದು ಮಾತು ಹೇಳ್ಬೋದಂದ್ರೆ ದ್ಯಾಟ್ಸ್ ಇಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ಥ್ಯಾಂಕ್ಸ್ ಸರ್ ಗೈಸ್ ಈ ವಿಡಿಯೋ ಈ ಬ್ಲಾಗ್ ಏನಾರ ನಿಮಗೆ ಇಷ್ಟ ಆತಂದ್ರೆ ಲೈಕ್ ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಿರಿ ಜಾಸ್ತಿ ಶೇರ್ ಬರಲಿ ನಿಮ್ಮ ಕಡೆಯಿಂದ ಮತ್ತೇನು ಹೇಳಕ್ಕೆ ಇಷ್ಟಪಡಂಗಿಲ್ಲ ಬಾಯ್ ಫ್ರಮ್ ಅಗಡಿ ತೋಟ ಗೈಸ್ ಬಾಯ್ ಫ್ರಮ್ ಫಾರ್ಮ್ ಹೌಸ್ ಬಾಯ್